ಹಾಯ್ ನಮಸ್ತೆ, ನಾನು ನಿಮ್ಮ ಇನ್ಶೂರೆನ್ಸ್ ಅಡ್ವೈಸರ್ ಭುವನೇಶ್ವರ. ಲಾಸ್ಟ್ 1 ವೀಕು ಒಂದು ಕ್ಲೈಂಟ್ ಮೀಟ್ ಮಾಡಿದೆ. ವಿಚಿತ್ರ ಕ್ಲೈಂಟ್. ಈ ಥರ ಈ ಥರ ಅಂಡರ್‌ಪಂಡ್ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಲೈಫಲ್ಲಿ ಆ ಥರ ಇದೆ. ಒಬ್ರಿಗೊಬ್ರು ಗಂಡ ಹೆಂಡತಿ ತುಂಬ ಡೀಪಾಗಿ ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ. ಇಂಥ ಒಂದು ಡಾಕ್ಯುಮೆಂಟ್ರಿ ಬಗ್ಗೆ, ಲೈಫ್ ಇನ್ಶೂರೆನ್ಸ್ ಬಗ್ಗೆ, ಹಣಕಾಸು ವ್ಯವಹಾರದ ಬಗ್ಗೆ. ಯಾಕಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ವೀಕ್ ಒಂದು ಮನೆಗೆ ಹೋದಾಗೆ ಗಂಡ ಹೆಂಡತಿ ಇದ್ದಾರೆ. ತುಂಬ ಏಜ್ ಆದ ವ್ಯಕ್ತಿಗಳು. ಅವ್ರ ಮಗ ಬಂದ್ಬಿಟ್ಟು ಫಾರಿನ್‌ಲ್ಲಿ ಓದ್ತಾ ಇದ್ದಾನೆ. ಸೊ ಅನ್ಸರ್ಟೈನ್ ಕ್ಲೈಮ್ ಬಂದಾಗ ಅವ್ರ ಫಾದರ್ ಎಕ್ಸ್ಪೈರ್ ಆಗಿದ್ದಾರೆ. ಸರಿ ಆಯಿತು, ಮಗ ಫಾರಿನಿಂದ ಬಂದು ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಬಿಟ್ಟು ಇನ್ನೇನು ಡೆತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋಕ್ಕೆ ತಂದೆದು ಆಧಾರ್ ಕಾರ್ಡ್ ಹುಡುಕ್ತಾನೆ. ಆಧಾರ್ ಕಾರ್ಡ್ ಮನೇಲಿ ಸಿಗ್ತಾ ಇಲ್ಲ. ಎಷ್ಟು ಎಲ್ಲ ಕಡೆ ಸರ್ಚ್ ಮಾಡಿ ಯಾರಿಗಾರು ಕೇಳಿದ್ರೆ ಎಲ್ಲಿ ಸಿಗ್ತಾ ಇಲ್ಲ. ಸರಿ ಆಯಿತು, ಅವ್ರ ಬ್ಯಾಂಕ್ ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟಲ್ಲಿ ಹೋಗಿ ಕೇಳೋಣ ಅಂತ ಹೋದರೆ ಅವ್ರು ಹೌದು ನಿಮ್ಮ ತಂದೆದು ಒಂದು ಲಾಕರ್ ಇದೆ ಅಂತ ಹೇಳಿದಂತೆ. ಹೌದಾ, ಓಕೆ, ಅದು ಲಾಕರ್ ಓಪನ್ ಮಾಡಬೇಕಲ್ಲ. ಇಲ್ಲ ಆಧಾರ್ ಕಾರ್ಡ್ ತಂದು ಕೊಡಿ, ಇಲ್ಲ ಡೆತ್ ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಕೇಳ್ತಾರೆ. ಸೊ ಆಧಾರ್ ಕಾರ್ಡು ಇರೋದೆಲ್ಲ ಲಾಕರ್ಲಿದೆ. ಈಗ ಡೆತ್ ಸರ್ಟಿಫಿಕೇಟ್ ತೊಗೊಂಬಂದರೆ ಡೆತ್ ಸರ್ಟಿಫಿಕೇಟ್ ಹೋಗಿ ನಾವು ಗೌರ್ಮೆಂಟಿಗೆ ಅಪ್ಲೈ ಮಾಡೋಕ್ಕೆ ಅವ್ರ ಆಧಾರ್ ಕಾರ್ಡ್ ಬೇಕು. ಸೊ ಈ ರೀತಿ ಪರಿಸ್ಥಿತಿಲಿ ಅವರು ತುಂಬ ಹೇಗೋ ಹಾಗೆ ಸ್ಟ್ರಗಲ್ ಪಟ್ಟು ಅವರು ಡಾಕ್ಯುಮೆಂಟ್ ತೊಗೊಂಡು ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಅವರ ಅನ್ಸರ್ಟೈನ್ ಕ್ಲೈಮ್ ಏನು ಅಮೌಂಟ್ ಇದೆಲ್ಲ ಕ್ಲೈಮ್ ಮಾಡ್ಕೊಂಡ್ರೆ. ಯಾಕೆ ಇದು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ನೀವು ಇನ್ಶೂರೆನ್ಸ್ ಇಲ್ಲ ನೀವು ಆಫೀಸಲ್ಲಿ ತೊಗೊಂಡಿರ್ತೀರ, ಇಲ್ಲ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲೋ ಹೋಗಿರ್ತಾರೆ ಅಲ್ಲಿ ಇನ್ಶೂರೆನ್ಸ್ ಬೈ ಮಾಡಿರ್ತೀರ. ಆ ಇನ್ಶೂರೆನ್ಸ್ ತೊಗೊಂಡಿರೋದನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಹೇಳಿರಬೇಕು. ನಾ ಈ ಥರ ಒಂದು 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಇಲ್ಲ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಇಲ್ಲ ಒಂದು 20 ಲ್ಯಾಕ್ ಫ್ಯಾಮಿಲಿ ಫಂಡ್ ಬರೋಂಥ ಒಂದು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂತ ಹೇಳಿ. ಆ ಬಾಂಡ್ ಎಲ್ಲಿದೆ, ಯಾವ ಲಾಕರ್ಲಿ ಇಟ್ಟಿದ್ದೀರಾ, ಎಲ್ಲಿಟ್ಟಿದ್ದೀರಾ, ಏನು ಪಾಲಿಸಿ ನಂಬರು, ಎಷ್ಟು ಪ್ರೀಮಿಯಮ್ ಕಟ್ತಾಯಿದ್ದೀರಾ, ಕ್ವಾರ್ಟರ್ಲಿ ಕಟ್ತಿದ್ದೀರಾ, ಇಲ್ಲಿ ಇಯರ್ಲಿ ಕಟ್ತಾಯಿದ್ದೀರಾ, ಆ ಬಿಲ್ಲೆಲ್ಲ ಅವರಿಗೆಲ್ಲ ತಗೊಂಡು ಕೊಟ್ಟರೆ ಅವರು ನೋಡ್ತಾರೆ. ಏನಾದರೂ ಅನ್ಸರ್ಟೈನ್ ಕ್ಲೇಮ್ ಬಂದಾಗ ಇದು ನೀವು ಹೇಳಲಿಕ್ಕಾಗೋದಿಲ್ಲ. ಸೊ ಅದರಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಸೊ ನೀವು ಏನೇನು ಇನ್ಶೂರೆನ್ಸ್ ಮಾಡಿಸಿದ್ರೋ ಅದೆಲ್ಲ ನಿಮ್ಮ ವೈಫಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿದೆ ಅವರಿಗೆಲ್ಲ ತಿಳಿಸ್ಕೊಟ್ರೆ ಅವರಿಗೆ ಅನುಕೂಲ ಆಗುತ್ತೆ. ಸೊ ಇದು ಯಾಕೆ ಅಂದರೆ, ಮಸ್ಟ್ ದುಡ್ಡು ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ಲಿ 76,000 ಕೋಟಿ ಇದೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದು ನಿಜ. ಡೆತ್ ಕ್ಲೈಮ್ ಅಮೌಂಟ್ ಅಂದರೆ ಪಾರ್ಟಿ ಡೆತ್ ಆಗಿ ಇರೋ ಅಮೌಂಟು ಹೋಗಿ ಕ್ಲೈಮ್ ಮಾಡದಿರೋ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ಲಿ 76,000 ಕೋಟಿ ಇದೆ. ಯಾಕೆ ಅಂತ ಹೇಳಿದ್ರೆ ರೀಸನ್ನು ಇದು ಒಂದೇ ರೀಸನ್ನು, ಮನೆಯಲ್ಲಿ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿರಲ್ಲ. ಸೊ ಹಾಗಾಗಿ ನಿಮ್ಮ ವಿಷಯದಲ್ಲಿ ಈ ಥರ ಆಗೋದು ಬೇಡ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದಾರೋ ಅವರಿಗೆಲ್ಲರಿಗೂ ನಿಮ್ಮ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡಿ. ಓಕೆ, ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಗೆ ಶೇರ್ ಮಾಡಿ. ನಿಮ್ಮ ಒಂದು ಶೇರು ಬೇರೆ ಯಾರ್ದೋ ಲೈಫು ಸೇವ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಹ್ಯಾವ್ ಎ ಗುಡ್ ಡೇ.